ತಮ್ಮ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ ಮಾಡಲಿ ಪಾಪ ಅವ್ರು, ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಅವ್ರು ಕೇಳ್ತಾ ಇರೋದು, ಅವ್ರ ಕರ್ತವ್ಯ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಗೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಸೂಚನೆ ಕೊಟ್ಟಿದ್ರೆ ಒಂದು ವೇಳೆ ಖಂಡಿತವಾಗಿ ಕೊಡ್ತೀನಿ. ತಮ್ಮ ರಾಜೀನಾಮೆ ಕೊನೆಗೂ ಪ್ರತ್ಯಕ್ಷರಾದ್ರು ದದ್ದಲ್. ಈಗ ದದ್ದಲ್ ಫುಲ್ ಗದ್ದಲ. ವಾಲ್ಮೀಕಿ ನಿಗಮದ ಹಣ ಎಲ್ಲೂ ಹೋಗಲ್ವಂತೆ. ಸಿಎಂ ಹೇಳಿದ್ರೆ ರಾಜೀನಾಮೆ ಕೊಡ್ತಾರಂತೆ. ನಮ್ಮದು ಕೆಲವು ಪ್ರಶ್ನೆಗಳಿದೆ ಸ್ವಾಮಿ, ಉತ್ತರ ಕೊಡಿ. ಅವರೊಬ್ಬ ಅಪ್ಪಟ್ಟ ಪ್ರಾಮಾಣಿಕ ವ್ಯಕ್ತಿ. ನಾನು ಹೇಳ್ತಾ ಇದ್ದೀನಲ್ಲ, ಅತ್ಯಂತ ಬದ್ಧತೆ ಉಳ್ಳುವಂಥ ಮನುಷ್ಯ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವರೊಬ್ಬ ಅಪ್ಪಟ್ಟ. ಶರಣ ಪ್ರಕಾಶ್ ಪಾಟೀಲ್ ಪ್ರಾಮಾಣಿಕ. ಹಗರಣದಲ್ಲಿ ಅವರ ಕೈವಾಡ ಇರೋಕೆ ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಹೇಳಿಕೆ. ನಮೋ 3.0 ಆರಂಭಕ್ಕೆ ಕೌಂಟ್ ಡೌನ್. ನಾಳೆ ಸಂಜೆ 7:15ಕ್ಕೆ ಮೋದಿ ಪದಗ್ರಹಣ. 7 ಸುತ್ತಿನ ಕೋಟೆಯಾಗಿದೆ ರಾಜಧಾನಿ ನವದೆಹಲಿ. ಪಾರ್ಲಿಮೆಂಟ್ ಫೈಟ್ನಲ್ಲಿ ಕಾಂಗ್ರೆಸ್ ಕಮ್ ಬ್ಯಾಕ್. ದೆಹಲಿಯಲ್ಲಿ ಸಿಡಬ್ಲ್ಯೂಸಿ ಸಭೆ. ರಾಹುಲ್ ಹೆಗಲಿಗೇರುತ್ತಾ ವಿಪಕ್ಷ ನಾಯಕನ ಹೊಣೆ. ಹುಬ್ಬಳ್ಳಿಯಲ್ಲಿ 2 ಕುಟುಂಬಗಳ ನಡುವೆ ಹೊಡೆದಾಟ. ಚೈನ್ ಕೋಲಿನಿಂದ ಬಡಿದಾಟ. ಯುವತಿ ವಿಚಾರಕ್ಕೆ ಫುಲ್ ಗಲಾಟೆ. ಓಕೆ, ಈಗ ಮತ್ತೊಮ್ಮೆ ಬಹಳ ಮುಖ್ಯವಾಗಿ ದದ್ದಲ್. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಾಲ್ಮೀಕಿ ನಿಗಮದ ಅಧ್ಯಕ್ಷ ಇವರಿವತ್ತು ನಮ್ಮ ಪ್ರತಿನಿಧಿ ಸುರೇಶ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಖ್ಯಮಂತ್ರಿ ಹೇಳಿದರೆ ರಾಜೀನಾಮೆ ಕೊಡ್ತಾರಂತೆ. ರಾಜೀನಾಮೆ ಕೊಡ್ತಾರಲ್ಲ, ನೀವು ಕೊಡ್ಬೇಕು. ಯಾಕೆ ಅಂತಂದರೆ ನಿಮ್ಮ ವಿರುದ್ಧ ಏನು ಆರೋಪ ಇದೆ, ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮಗೆ ಗೊತ್ತಿದೆ. ನೀವು ಸೈಲೆಂಟ್ ಆಗಿದ್ರಿ. ಹಗರಣದ ಬಗ್ಗೆ ಗೊತ್ತಿದ್ರು ಸುಮ್ಮನಿದ್ರ ನಾಯಕರು. ನಮ್ಮ ಪ್ರಶ್ನೆ, ಬಸನಗೌಡ ದದ್ದಲ್ಗೆ ಸುತ್ತಿಕೊಂಡ ಹಗರಣದ ಆರೋಪ. ಮೊನ್ನೇನು ಮೃತಪಟ್ಟಿದ್ರು ಚಂದ್ರಶೇಖರ್, ದದ್ದಲ್ ಅವರ ಹೆಸರು ಬರೆದಿದ್ದಾರೆ. ನಾಗೇಂದ್ರ ಹೆಸರು ಬೇಕಿದ್ರೆ ಇಲ್ಲ, ಆದರೆ ದದ್ದಲ್ ಅವರ ಹೆಸರಿದೆ. ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅನ್ನೋದನ್ನು ನಾನು ದದ್ದಲ್ ಅವರ ಬಳಿ ಹೇಳಿಕೊಂಡೆ. 2 ದಿನ